ಮೊದಲಿಂದ ಕೂಡ ಕಿರೀಟಿ ಚಿಕ್ಕ ಮಗು ಇದ್ದಾಗಲಿಂದ ಕೂಡ ಆ ಚಿತ್ರರಂಗದ ಬಗ್ಗೆ ಅಂದ್ರೆ ಒಬ್ಬ ನಟನಾಗಬೇಕು ಮತ್ತು ಅವನಲ್ಲಿ ಕಳೆ ಮತ್ತು ನೃತ್ಯ ಮತ್ತು ಅವನು ರಕ್ತದಲ್ಲೇ ಕಣಕಣದಲ್ಲಿ ಕೂಡ ಮೈಗೂಡಿಸ್ಕೊಂಡೆ ಬೆಳೆದಿರುವಂಥದ್ದು. ಹಾಗಾಗಿ ಮೊದಲಿಂದ ಕೂಡ ವಿದ್ಯಾಭ್ಯಾಸ ಮಾಡ್ಕೊಂತ ಒಬ್ಬ ನಟನಾಗಬೇಕು ಅನ್ನೋ ಆಸೆ ಐತೆ ಆಗಲಿ, ಬೇರೆ ಯಾವುದೇ ಒಂದು ಯೋಚನೆ ಕೂಡ ಅವನಲ್ಲಿ ಇರಲಿಲ್ಲ. ಎಷ್ಟೇ ಒಂದು ರಾಜಕೀಯ ಒಂದು ನಮ್ಮ ಮನೆಯಲ್ಲಿ ನಡೀತಾ ಇದ್ರು ಕೂಡ, ಎಷ್ಟೋ ದೊಡ್ಡ ಆರ್ಭಾಟಗಳು ನಡೀತಾ ಇದ್ರು ಕೂಡ ಯಾವತ್ತೂ ಕೂಡ ತಲೆ ಕೆಡಿಸ್ಕೊಂಡವನಲ್ಲ. ಕೇವಲ ಚಿಕ್ಕ ಮಗು ಇದ್ದಾಗಲಿಂದ ಕೂಡ ಏನೊಂದು ಪುನೀತ್ ರಾಜ್ಕುಮಾರ್ ಮತ್ತು ಜೂನಿಯರ್ NTR ಅವರಿಬ್ಬರನ್ನು ಕೂಡ ನೋಡಿ ಫಾಲೋ ಮಾಡ್ಕೊಂತ ನಾನು ಆ ರೀತಿ ಜನರ ಪ್ರೀತಿ ಗಳಿಸ್ಬೇಕು ಅನ್ನುವಂಥದ್ದು ಚಿಕ್ಕಂದಿನಿಂದಲೂ ಕೂಡ ಇತ್ತು. ಅದು ತಾವೆಲ್ಲ ಕೂಡ ನೋಡಿದಾಗೆ 6-7 ವರ್ಷ ಮಗು ಇದ್ದಾಗಲಿಂದ ಕೂಡ ಪುನೀತ್ ರಾಜ್ಕುಮಾರ್ ಅವರ ಸಿನಿಮಾಗೆ ಏಕ ರಾಜ ರಾಣಿ ಅನ್ನೋ ಹಾಡಿಗೆ ಡ್ಯಾನ್ಸ್ ಮಾಡಿದಾಗ ಅವರು ಅಪ್ಕೊಂಡು ಮುದ್ದಾಡಿದ್ದು. ಮತ್ತು ಈ ಚಿತ್ರಕ್ಕೆ ನಿರ್ದೇಶಕರು ರಾಧಾಕೃಷ್ಣ ಅವ್ರನ್ನು ಕೂಡ ಪುನೀತ್ ರಾಜ್ಕುಮಾರ್ ಅವರೇ ಪರಿಚಯ ಮಾಡಿಸ್ಕೊಟ್ಟಿದ್ರು. ಜನರ ಒಂದು ಪ್ರೀತಿ ಅಭಿಮಾನ ಒಬ್ಬ ನಟನಾಗಿ ಶಾಶ್ವತವಾಗಿ ನೆಲೆಯೂರಬೇಕು ಅನ್ನೋ ಒಂದು ಆಸೆಗೆ ಎಲ್ಲ ಮಾಧ್ಯಮ ಸ್ನೇಹಿತರು, ಕರ್ನಾಟಕ ರಾಜ್ಯದ ಜನತೆ ಆಶೀರ್ವಾದ ಮಾಡಿದ್ರೆ ಒಂದು ತಂದೆಯಾಗಿ ನನಗೆ ಅದೇ ದೊಡ್ಡ ಸಂತೋಷ. ಅಂದ್ರೆ ನಾನು ನನ್ನ ಒಂದು ಮಗನ ಚಿತ್ರ ಅಂತ ಹೇಳೋದಕ್ಕಿಂತ ಕೂಡ ಸಿನಿಮಾ ಬಗ್ಗೆ ನನಗಿರೋ ನಾಲೆಜ್ ಪ್ರಕಾರ ತುಂಬಾ ಅದ್ಭುತವಾಗಿ ಮೂಡಿ ಬಂದಿರುವಂಥದ್ದು. ಇಡೀ ಕುಟುಂಬ ಅಂದ್ರೆ ಎಲ್ಲರೂ ತಂದೆ ತಾಯಿ ಮಕ್ಕಳು ಎಲ್ಲ ಸೇರಿ ನೋಡುವಂಥ ಒಂದು ಅದ್ಭುತವಾದಂಥ ಚಿತ್ರ. ರವಿಚಂದ್ರನ್ ಅವರು, ಜನಿಲಿ ಅವರು, ಕಿರೀಟಿ ಅವರು ಲಾಸ್ಟ್ ಒಂದು 20 ನಿಮಿಷ ನಮಗೆ ಯಾರಿಗೂ ಕೂಡ ಫ್ಯಾಮಿಲಿಗೆ ಅವ್ರು ತೋರಿಸ್ಲಿಲ್ಲ, ನೀವು ಆ ಫೀಲ್ ಮಿಸ್ ಆಗಬಾರ್ದು ಅಂತ. ನಮಗೆ ಎಲ್ಲರಿಗೂ ಕೂಡ ಕಣ್ಣಲ್ಲಿ ನೀರು ಬಂತು. ಆ ಎಮೋಷನ್ಸ್ ಆ ಸ್ಕ್ರೀನ್ ಮೇಲೆ ಮತ್ತು ನನ್ನ ಮಗ ಅನ್ನೋದನ್ನ ನಾನೇ ಮರ್ಕೋಗೋ ರೀತಿಯಲ್ಲಿ ಅಷ್ಟು ಇನ್ವಾಲ್ವ್ ಆಗ್ಬಿಟ್ಟಿದ್ದ. ತುಂಬಾ ಅದ್ಭುತವಾಗಿತ್ತು. ನೋಡಿ, ಭಗವಂತ ಅಪ್ಪ ಅವ್ರನ್ನ ಓಡಿಸ್ಕೊಳ್ಳೋದಕ್ಕೆ ಯಾರಿಗೂ ಸಾಧ್ಯನೇ ಇಲ್ಲ. ಆದ್ರೆ ಶಿವರಾಜ್ ಕುಮಾರ್ ಅವ್ರ ಬಾಯಲ್ಲಿ ಆ ಮಾತು ಅವ್ರು ಹೇಳಿದ್ದಾರೆ ಅಂದ್ರೆ ಕಿರೀಟಿಗೆ ದೊಡ್ಡ ಆಶೀರ್ವಾದ. ಮತ್ತು ಆ ರೀತಿ ನಾನು ಆಗ್ಬೇಕು, ಜನರ ಪ್ರೀತಿ ಗಳಿಸ್ಬೇಕು. ಯಾವುದೇ ರಾಜಕೀಯ ಯಾವುದೇ ವ್ಯವಹಾರದಲ್ಲಿ ನನ್ನ ಸಂಬಂಧ ಇಲ್ಲ, ಕೇವಲ ನಟನಾಗಿ ನಾನು ಬದುಕಬೇಕು ಅನ್ನೋ ಒಂದು ಆಸೆಗೆ ರಾಜ್ಯದ ಜನರು ಮತ್ತು ಹಿರಿಯ ಶಿವರಾಜ್ ಕುಮಾರ್ ಅಂತ ಅವ್ರ ಆಶೀರ್ವಾದ ಸಿಕ್ಕಿರೋದು ಅವ್ರ ಪುಣ್ಯ ಅಂತ ನಾನು ಭಾವಿಸ್ತೇನೆ. ಸೊ ನಾನು ಹೇಳಿದೆ, ನಾನು ಇಡೀ ಕರ್ನಾಟಕ ರಾಜ್ಯದಲ್ಲಿ ಇಬ್ಬರಿಗೂ ಸಮಾನವಾಗಿ ಕಿರೀಟಿ ಅವರಿಗೆ ಮತ್ತು ಯುವರಾಜ್ ಕುಮಾರ್ಗೆ ಇಬ್ಬರಿಗೂ ಸಮಾನವಾದ ಥಿಯೇಟರ್ಸ್ ಹಂಚ್ಕೊಂಡಿರುವಂಥದ್ದು, ಎಲ್ಲಿ ಕೂಡ ಎಫೆಕ್ಟ್ ಆಗದೇನೆ. ಹಾಗಾಗಿ ಇನ್ನೊಂದು ಖುಷಿ ವಿಚಾರ ಅಂತಂದ್ರೆ ನಮ್ಮ ಕರ್ನಾಟಕ ಚಿತ್ರರಂಗಕ್ಕೆ ನಾಯಕ ನಟರು ಚಿಕ್ಕ ವಯಸ್ಸಲ್ಲಿ ಇರುವಂಥವ್ರು ಬಹಳ ಕಡಿಮೆ ಆಗಿದ್ದಾರೆ. ಇವತ್ತು ಕಿರೀಟಿ ಮತ್ತು ಯುವರಾಜ್ ಕುಮಾರ್ ಅವರಿಬ್ಬರು ಚಿತ್ರಗಳು ಕೂಡ ಜನರ ಆಶೀರ್ವಾದ ಪಡಿಬೇಕು. ಕರ್ನಾಟಕ ರಾಜ್ಯದಲ್ಲಿ ಅವರಂತೆ ಇನ್ನೂ ಒಂದು 2-3 ಹೀರೋಗಳು ಕೂಡ ಬರಬೇಕು. ಯಾವ ರೀತಿ ಹಿಂದೆ ರಾಜ್ಕುಮಾರ್, ವಿಷ್ಣುವರ್ಧನ್, ಅಂಬರೀಷ್, ಪ್ರಭಾಕರ್ ಅವರಾಗಿರ್ಬೋದು, ಅಂದ್ರೆ ಸಾಕಷ್ಟು ನಾಯಕ ನಟರು ಸಿನಿಮಾಗಳು ನಾವು ನಿರಂತರವಾಗಿ ನೋಡ್ತಾ ಇದ್ದೀವಿ. ಆ ರೀತಿ ಮತ್ತೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ನಾಯಕ ನಟರು ಇವರಿಬ್ಬರು ಮಾತ್ರ ಅಲ್ಲ, ಇನ್ನೂ 2-3 ಜೊತೆ ಆದ್ರೆ ಮಾತ್ರ ನಮ್ಮ ಕನ್ನಡ ಚಿತ್ರರಂಗ ಇಡೀ ವಿಶ್ವಕ್ಕೆ ಖ್ಯಾತಿ ಆಗುತ್ತೆ. ನೋಡೋಣಪ್ಪ, ಅದು ಇವಾಗ್ಲೇ ಯೋಚನೆ ಮಾಡೋದಕ್ಕಿಂತ ಮುಂದೆ ನೋಡಿ, ರಾಮ್ಲು ಅವರು ನಾನು ಇಬ್ಬರು ಕೂಡ ಒಟ್ಟಿಗೆ ಸಿನಿಮಾನ ನಾವು ನೋಡೋದಾಗುತ್ತೆ. ಯಾವುದೇ ಒಂದು ವಿಚಾರದಲ್ಲಿ ಕೂಡ ಪ್ರೀತಿ ಅಭಿಮಾನ ಅನ್ನೋದು ಸುಮ್ಮನೆ ಅಂದ್ರೆ ಯಾವುದೋ ಒಂದು ಘಟನೆಯನ್ನ ದೃಶ್ಯದಲ್ಲಿ ಇಟ್ಕೊಂಡು ಅನ್ನೋದು ಬೇಡ. ಅದು ಒಂದು ಮಾಮೂಲು ಸ್ನೇಹ ಅಲ್ಲ. 15-16 ವರ್ಷಗಳ ವಯಸ್ಸಿಂದ ಇರುವಂಥದ್ದು, 30-40 ವರ್ಷದ ಸ್ನೇಹ. ಆ ವಿಷಯದಲ್ಲಿ ಯಾರು ಏನು ಗೊಂದಲ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾರ ಮಧ್ಯಸ್ಥಿಕೆನೂ ನಮ್ಗೆ ಬೇಕಾಗಿಲ್ಲ. ಅದು ಯಾವುದ್ರ ಬಗ್ಗೆ ನಾನು ಮಾತಾಡಲ್ಲಮ್ಮ. ನಮ್ಮಿಬ್ಬರ ನಡುವೆ ಯಾರು ಬೇಕಾಗಿಲ್ಲ. ಇಲ್ಲ, ನಾನು ಮನೆಗೆ ಕರಿತೀನಿ. ನಾವೆಲ್ಲ ನಮ್ಮ ಬಳ್ಳಾರಿ ಮೀಡಿಯಾ ಫ್ರೆಂಡ್ಸ್ಗೆ ತಾವು ಸಾಯಂಕಾಲ ನೋಡ್ತೀವಿ ಅಂದ್ರೆ ಒಂದು ನಿಮಗೆ ಎಲ್ಲ ಬಾಲ್ಕನಿ ಟಿಕೆಟ್ಸ್ ಎಲ್ಲ ವ್ಯವಸ್ಥೆ ಮಾಡ್ತೀನಿ ನಾನು. ಅದಾದ್ಮೇಲೆ ಎಲ್ಲರೂ ನೀವು ಮನೆಗೆ ಬಂದು ಕಿರೀಟಿ ಜೊತೆಯಲ್ಲಿ ಊಟ ಮಾಡಿಕೊಂಡು ನೀವು ಮಾತಾಡ್ಲಿಕ್ಕೆ ನಾನೊಂದು ಪ್ಲಾನ್ ಮಾಡ್ತೀನಿ.